ಯೋಗ ಎನ್ನುವ ಪದ ಸಂಸ್ಕೃತದ ಮೂಲಧಾತುವಾದ ಯುಜ್ ಎನ್ನುವ ಅಕ್ಷರದಿಂದ ಬಂದದ್ದು. ಯುಜ್ ಎಂದರೆ ಸೇರಿಸು, ಕೂಡಿಸು, ಚಿತ್ತವನ್ನು ನಿರ್ದೇಶಿಸಿ ಕೇಂದ್ರೀಕರಿಸು. ಜೀವಾತ್ಮ ಹಾಗೂ ಪರಮಾತ್ಮನ ಮಿಲನವೇ ಯೋಗ. ಕಂಬೈನಿಂಗ್ ಮೈಂಡ್, ಬಾಡಿ ಅಂಡ್ ಸೋಲ್. ದೇಹ, ಆತ್ಮ ಮತ್ತು ಮನಸ್ಸು ಎಲ್ಲವೂ ಮಿಲನವಾದ್ರೆ ಅದೇ ನಿಜವಾದ ಯೋಗ. ಯೋಗ ನಮ್ಮ ದೇಶದ ಬಹುಪ್ರಾಚೀನ ಸಂಪತ್ತು. ಇಡೀ ವಿಶ್ವಕ್ಕೆ ಭಾರತವು ನೀಡಿರುವ ಅತ್ಯಮೂಲ್ಯವಾದ ಕೊಡುಗೆ ಯೋಗ. ನಮ್ಮ ಭಾರತೀಯ ಸಂಸ್ಕೃತಿಯ ಅತ್ಯುನ್ನತವಾದ ಉತ್ಕೃಷ್ಟವಾದ ಕಲೆ ಯೋಗ. ಋಷಿ ಮುನಿಗಳು ನಮಗೆ ಬಿಟ್ಟು ಹೋಗಿರುವ ಸಿರಿ ಸಂಪತ್ತು. ನಮ್ಮ ಭಾರತ ದೇಶದ ಎಲ್ಲ ಪ್ರಮುಖ ಗ್ರಂಥಗಳಲ್ಲೂ ಸಹ ಯೋಗದ ಬಗ್ಗೆ ಅನೇಕ ರೀತಿಯಲ್ಲಿ ಉಲ್ಲೇಖವಾಗಿದೆ. ಉದಾಹರಣೆಗೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಯೋಗ ಕರ್ಮಸು ಕೌಶಲಂ ಅಂತ ಹೇಳಿದರೆ, ಕೌಶಲಪೂರ್ಣವಾದ ವಿದ್ಯೆಯೇ ಯೋಗವಂತೆ. ಸಮತ್ವಂ ಯೋಗ ಉಚ್ಯತೆ. ಮನಸ್ಸಿನ ಸಮಸ್ಥಿತಿಯನ್ನು ಸಾಧಿಸುವುದೇ ಯೋಗವಂತೆ. ಹಾಗೆ ನಮ್ಮ ಶಾಂಡಿಲ್ಯ ಉಪನಿಷತ್ತಿನಲ್ಲಿ ಮನಃಪ್ರಶಮನೋಪಾಯ ಯೋಗ ಇತ್ಯಭಿಧೀಯತೆ ಅಂತ ಹೇಳಿದರೆ, ಮನಸ್ಸನ್ನು ಪ್ರಶಾಂತಗೊಳಿಸುವುದೇ ಯೋಗವಂತೆ. ಮತ್ತು ನಮ್ಮ ಪತಂಜಲ ಮಹಾಮುನಿಗಳು ಯೋಗ ಚಿತ್ತವೃತ್ತಿ ನಿರೋಧ ಅಂತ ಹೇಳಿದ್ದಾರೆ. ಚಿತ್ತವೃತ್ತಿಗಳನ್ನು ಸರ್ವಥಾ ನಿರೋಧಿಸಿ ಏಕಾಗ್ರತೆಯನ್ನು ಸಾಧಿಸುವುದೇ ಯೋಗ. ನಮ್ಮ ಪತಂಜಲ ಮಹಾಮುನಿಗಳ ಯೋಗಶಾಸ್ತ್ರವೇ ಅತ್ಯಂತ ಪ್ರಾಚೀನವಾದದ್ದು, ಅಧಿಕೃತವಾದದ್ದು ಹಾಗೂ ವೈಜ್ಞಾನಿಕವಾಗಿ ದೃಢಪಟ್ಟದ್ದು. ಮತ್ತು ಇಂದಿನ ಆಧುನಿಕ ಮಹಿಳೆಯರಿಗಂತೂ ಯೋಗದ ಅವಶ್ಯಕತೆ ಬಹಳವಾಗಿದೆ. ಏಕೆಂದರೆ ಅವರು ತಮ್ಮನ್ನು ತಾವು ಔದ್ಯೋಗಿಕ ಕ್ಷೇತ್ರಗಳಲ್ಲಿ ಅಳವಡಿಸಿಕೊಳ್ಳುವುದು ಬಹಳ ಅನಿವಾರ್ಯವಾಗಿದೆ. ಆದರೆ ಪ್ರತಿದಿನವೂ ಸಹ ಅವಳು ಒಂದಲ್ಲ ಒಂದು ರೀತಿಯಲ್ಲಿ ದೈಹಿಕ ಹಾಗೂ ಮಾನಸಿಕ ಒತ್ತಡಕ್ಕೆ ಒಳಗಾಗ್ತಾನೇ ಇದ್ದಾಳೆ. ತನ್ನ ದಿನನಿತ್ಯದ ದೈನಂದಿನ ಚಟುವಟಿಕೆಗಳೊಂದಿಗೆ ಇಡೀ ಕುಟುಂಬದ ಜವಾಬ್ದಾರಿಯನ್ನೇ ಹೊತ್ತು ಪ್ರಕೃತಿಯೂ ಸಹ ಅವಳಿಗೆ ಹೊಣೆಯಾಗಿರೋದ್ರಿಂದ ಅವಳಿಗೆ ಯೋಗದ ಅವಶ್ಯಕತೆ ಬಹಳವಾಗಿದೆ. ತನ್ನ ದೈಹಿಕ ಹಾಗೂ ಮಾನಸಿಕ ದೃಢತೆಯನ್ನು ಸದೃಢಗೊಳಿಸಿಕೊಳ್ಳಿಕ್ಕೆ ಯೋಗ ಬಹಳ ಸಹಕಾರಿಯಾಗಿದೆ ಹಾಗೂ ಇಡೀ ಮನುಕುಲಕ್ಕೆ ವರದಾನವಾಗಿದೆ ಅಂತ ಹೇಳ್ಬೋದು. ಮತ್ತು ನಾವು ಇಂದು ಸೇವಿಸುತ್ತಿರುವ ಆಹಾರ, ನೀರು, ಗಾಳಿ ಎಲ್ಲವೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ಕಲುಷಿತವಾಗಿದೆ. ಯಂತ್ರಗಳ ಜೊತೆ ಯಾಂತ್ರಿಕ ಜೀವನವನ್ನು ನಡೆಸ್ತಾ ಇದ್ದೀವಿ. ಪರಿಸರ ಕಲುಷಿತವಾಗಿದೆ. ರೋಗ ನಿರೋಧಕ ಶಕ್ತಿಯನ್ನು ನಾವು ಕಳ್ಕೊಳ್ತಾ ಇದ್ದೀವಿ. ಆದರೆ ಪ್ರತಿಯೊಬ್ಬ ಮನುಷ್ಯನಲ್ಲೂ ಸಹ ಒಂದು ಗುಪ್ತವಾದ ಶಕ್ತಿ ಇದೆ, ಪ್ರತಿಭೆ ಇದೆ. ಅದನ್ನು ಮನೋವೈಜ್ಞಾನಿಕ ರೀತಿಯಲ್ಲಿ ಹೊರತೆಗೆದು ಮನಸ್ಸಿಗೆ, ದೇಹಕ್ಕೆ ನೆಮ್ಮದಿ ಕೊಡುವುದು ಯೋಗದಿಂದ ಮಾತ್ರವೇ ಸಾಧ್ಯ. ಯಾವುದೇ ಖರ್ಚು ವೆಚ್ಚವಿಲ್ಲದೆ, ಎಂತಹ ಕಠಿಣ ಕಾಯಿಲೆಗಳನ್ನೂ ಸಹ ಯಾವುದೇ ಚುಚ್ಚುಮದ್ದುಗಳಿಲ್ಲದೆ, ಯಾವುದೇ ಆಪರೇಷನ್ಗಳಿಲ್ಲದೆ, ಯಾವುದೇ ಔಷಧೋಪಚಾರಗಳಿದೆ ಸಂಪೂರ್ಣವಾಗಿ ಗುಣಮುಖ ಮಾಡಿಕೊಳ್ಳುವ, ಎಂತಹ ಕಾಯಿಲೆಗಳನ್ನು ಸಹ ಗುಣಮುಖ ಮಾಡಿಕೊಳ್ಳುವ ಅಥವಾ ಹತೋಟಿಯಲ್ಲಿ ಇಟ್ಟುಕೊಳ್ಳುವ ಒಂದು ಅದ್ಭುತವಾದ ಒಂದು ಏಕೈಕವಾದ ಸಾಧನ ಅಂದರೆ ಯೋಗ. ಯೋಗ ಆರೋಗ್ಯವರ್ಧಕ, ಶಕ್ತಿವರ್ಧಕ ಹಾಗೂ ರೋಗ ನಿರೋಧಕ. ಮತ್ತು ಮಕ್ಕಳಿಗೂ ಸಹ ಇಂದು ಯೋಗದ ಅವಶ್ಯಕತೆ ಬಹಳವಾಗಿದೆ.
ಇಂದಿನ ಆಧುನಿಕ ಮಕ್ಕಳಿಗಂತೂ ಯೋಗದ ಅವಶ್ಯಕತೆ ಬಹಳವಾಗಿದೆ. ಏಕೆಂದರೆ ಅವರಿಗೆ ಯಾವುದೇ ದೈಹಿಕ ಚಟುವಟಿಕೆಗಳಿಲ್ಲದೆ ಗಂಟೆಗಟ್ಟಲೆ ಟಿವಿಗಳ ಮುಂದೆ, ಕಂಪ್ಯೂಟರ್ಗಳ ಮುಂದೆ ಕೂತ್ಕೊಂಡು ದೇಹ ಜಡವಾಗಿ ಆ ಜಡತ್ವಕ್ಕೆ ಒಗ್ಗಿ ಹೋಗಿದೆ. ಕೂತ್ಕೊಳ್ಳಿಕ್ಕೆ ಸೋಫಾ, ಊಟ ಮಾಡಲಿಕ್ಕೆ ಡೈನಿಂಗ್ ಟೇಬಲ್ಲು, ಇಂತಹ ಆಧುನಿಕ ಸೌಕರ್ಯಗಳು ಹೆಚ್ಚಾಗಿ ಈ ಮಕ್ಕಳು ಕಾಲೇಜು ಮೆಟ್ಲು ಹತ್ತುವಷ್ಟೊತ್ತಿಗೆ ಬೆನ್ನು ಸೊಂಟ ನೋವು ಬರೋದ್ರಲ್ಲಿ ಸಂದೇಹವೇ ಇಲ್ಲ. ಮತ್ತು ನಾವು ಎಲ್ಲವೂ ಸಹ ರಾಸಾಯನಿಕ ಸಿಂಪಡಿಸಿದ ಆಹಾರ ಪದಾರ್ಥಗಳನ್ನು ನಾವು ತಗೊಳ್ತಾ ಇರೋದ್ರಿಂದ ಸಂಪೂರ್ಣ ಆರೋಗ್ಯಪೂರ್ಣ ಜೀವನ ಕನಸಿನ ಮಾತೇ ಆಗಿದೆ. ಮತ್ತು ಸ್ವಸ್ಥ ಜೀವನ ಅನ್ನೋದೇ ಮರೀಚಿಕೆ ಆಗ್ತಾ ಇದೆ. ಮತ್ತು ಈ ಮಕ್ಕಳಿಗಂತೂ ಅವರ ಗುರಿ ಎಲ್ಲಿರಬೇಕಪ್ಪ ಅಂದರೆ ವಿದ್ಯಾರ್ಜನೆ, ಜ್ಞಾನ ಸಂಪಾದನೆ ಹಾಗೂ ತಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳುವುದು ಅವರ ಮುಖ್ಯ ಗುರಿಯಾಗಿರಬೇಕು. ಶಾಲಾ ಕಾಲೇಜುಗಳಲ್ಲೂ ಸಹ ಇಂದು ಎಲ್ಲ ಒಂದೊಂದು ಪೀರಿಯಡ್ ಮಾಡಿಟ್ಟಿದ್ದಾರೆ, 1 hour ಹೇಳ್ಕೊಡ್ತಾರೆ. ಇದು ತುಂಬ ಶ್ಲಾಘನೀಯ ಅಂತ ಹೇಳ್ಬೋದು. ಯಾಕೆಂದರೆ ಮಕ್ಕಳಿಗೆ ಮತ್ತು ಕಾಲೇಜು ಮಕ್ಕಳಿಗೆ ಯಾಕೆಂದರೆ ಮೇಯ್ನಾಗಿ ಕಾನ್ಸಂಟ್ರೇಷನ್ನು ಚೆನ್ನಾಗಿ ಇಂಪ್ರೂವ್ ಆಗುತ್ತೆ, ಮಕ್ಕಳಿಗೆ ಫೋಕಸ್ ಚೆನ್ನಾಗಾಗುತ್ತೆ, ಮನಸ್ಸಿನ ದೃಢತೆ, ದೇಹದ ದೃಢತೆ ಹೆಚ್ಚಾಗುತ್ತೆ. ಯಾವಾಗ ದೇಹದ ದೃಢತೆ ಹೆಚ್ಚಾಗುತ್ತೆ, ನಕಾರಾತ್ಮಕ ನೆಗೆಟಿವ್ ಥಾಟ್ಸ್ ಬರೋದಿಲ್ಲ, ಎಲ್ಲ ಪಾಸಿಟಿವ್ ಆಗಿ ಥಿಂಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಡೀಪ್ ಬ್ರೀದಿಂಗ್ ಮಾಡಿಸಿದಾಗ ಎಲ್ಲನೂ ಪಾಸಿಟಿವ್ ಥಿಂಕಿಂಗ್ ಸ್ಟಾರ್ಟ್ ಆಗುತ್ತೆ ಮಕ್ಕಳಿಗೆ. ಮತ್ತು ಫೋಕಸ್ ಎಲ್ಲ ಸಿಂಗಲ್ ಲೆಗ್ ಬ್ಯಾಲೆನ್ಸ್ ಆಸನ ನಾವು ಯಾವಾಗ ಪ್ರಾಕ್ಟೀಸ್ ಮಾಡ್ತೀವಿ ಮಕ್ಕಳಿಗೆ, ಒಂಟಿ ಕಾಲಿನ ಮೇಲೆ ವೃಕ್ಷಾಸನ ಇರ್ಬೋದು, ವೀರಭದ್ರಾಸನ ಇರ್ಬೋದು, ಇವೆಲ್ಲವೂ ಸಹ ಒಂಟಿ ಕಾಲಿನ ಮೇಲೆ ಅಭ್ಯಾಸ ಮಾಡಿಸೋದ್ರಿಂದ ಮಕ್ಕಳಿಗೆ ಫೋಕಸ್ ಚೆನ್ನಾಗಿ ಇಂಪ್ರೂವ್ ಆಗುತ್ತೆ. ಆಮೇಲೆ ಮೆಮೊರಿ ಪವರ್ ಚೆನ್ನಾಗಿ ಆಗುತ್ತೆ. ಮೇನ್ ವೃಕ್ಷಾಸನ ಇದೆಯಲ್ಲ, ಅದರಲ್ಲಂತೂ ದಟ್ ಇಂಪ್ರೂವ್ಸ್ ಮೆಮೊರಿ ಆ್ಯಂಡ್ ಕಾನ್ಸಂಟ್ರೇಷನ್ ಟು ದ ಗ್ರೇಟ್ ಹೈಟ್ಸ್. ಈಗ ಶಾಲೆಗಳಲ್ಲೂ ಸಹ ವಿದ್ಯಾರ್ಥಿಗಳಿಗೆ ಇದನ್ನೆಲ್ಲನೂ ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಮತ್ತು ಈ ಇಂಟರ್ನ್ಯಾಷನಲ್ ಯೋಗ ಡೇ ಅಂತ ಈ ನಮ್ಮ ಪ್ರಧಾನಮಂತ್ರಿಗಳಾದ ಮೋದಿಜಿ ಅವರು ಇಂಟ್ರೊಡ್ಯೂಸ್ ಮಾಡಿದ್ದಾರೆ. ಇದು ಸೆಪ್ಟೆಂಬರ್ 27 ಮೋದಿಯವರು ರಾಷ್ಟ್ರೀಯ ಸಭೆಯಲ್ಲಿ ಒಂದ್ಸಲ ಪ್ರಸ್ತಾಪ ಮಾಡ್ತಾರೆ. 2015 ಇದು ಮತ್ತೆ ಜೂನ್ 21 ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಮಾಡಬೇಕು ಅಂತ ಜಾರಿಗೆ ತರ್ತಾರೆ. ಜೂನ್ 21 ಯಾಕೆ ಅಂದರೆ ಅವತ್ತು ಇಟ್ಸ್ ಎ ಲಾಂಗ್ ಡೇ ಟೈಮು ಜಾಸ್ತಿ ಇರುತ್ತೆ ಅದರಲ್ಲಿ, ಮತ್ತು ಬೆಳಕು ಜಾಸ್ತಿ ಇರುತ್ತೆ ಅವತ್ತು. ಮಾನಸಿಕ ಹಾಗೂ ದೈಹಿಕ ಆರೋಗ್ಯದ ಪ್ರತೀಕವಾಗಿದೆ ಅವತ್ತು. ಮತ್ತು 177 ರಾಷ್ಟ್ರಗಳು ಸಹ ಶ್ರೀ ಪ್ರಧಾನ ಮಂತ್ರಿ ಮೋದಿಜಿಯವರಿಗೆ ಇದು ಸಹಾಯ ಮಾಡಿದ್ರು. ಮತ್ತು 197 ಕಂಟ್ರೀಸ್ ಇವತ್ತು ಇಂಟರ್ನ್ಯಾಷನಲ್ ಯೋಗ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಸೊ ಮಕ್ಕಳಿಗೂ ಸಹ, ಕಾಲೇಜು ಮಕ್ಕಳಿಗೂ ಅಷ್ಟೇ, ಸ್ಕೂಲ್ ಮಕ್ಕಳಿಗೂ ಅಷ್ಟೇ ಯೋಗ ದಯವಿಟ್ಟು ಇಂಟ್ರೊಡ್ಯೂಸ್ ಮಾಡಬೇಕು ಅಂತ. ಮತ್ತು ಇವತ್ತು ಎಲ್ಲ ವೀಕ್ಷಕಗಳನ್ನು ನಾನು ಏನು ಕೇಳ್ಕೊಳ್ತೀನಪ್ಪ ಅಂದರೆ, ನಿಮ್ಮ ಜೀವನದಲ್ಲಿ ಕನಿಷ್ಠ ಪಕ್ಷ ಒಂದು ಅರ್ಧ ಗಂಟೆಯಾದರೂ ನಿಮ್ಮ ದಿನನಿತ್ಯದ ಜೀವನದಲ್ಲಿ ಯೋಗ ಪ್ರಾಣಾಯಾಮಗಳನ್ನು ಅಭ್ಯಾಸ ಮಾಡಿ ನಿಮ್ಮ ಗುರಿ ಮುಟ್ಟುವುದರಲ್ಲಿ ಯಶಸ್ವಿಯನ್ನು ಕಾಣಲಿ ಅಂತ ಹಾರೈಸ್ತಾ, ಬರೀ ನಮ್ಮ ಆರೋಗ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಮಾತ್ರ ಯೋಗವಲ್ಲ, ಆಧ್ಯಾತ್ಮಿಕತೆಯ ಬಗ್ಗೆ ಹೆಚ್ಚು ಒಲವನ್ನು ಮೂಡಿಸ್ಕೋಬೇಕು. ಮತ್ತು ಆತ್ಮ ಸಾಕ್ಷಾತ್ಕಾರಕ್ಕಾಗಿ ಯೋಗ ಮತ್ತು ಆ ಭಗವಂತನ ದಿವ್ಯ ದರ್ಶನಕ್ಕಾಗಿ ಯೋಗವಾಗಬೇಕು. ಮತ್ತು ನಮ್ಮ ಗಾಂಧೀಜಿಯವರು ಹೇಳಿದ ಹಾಗೆ ದೇಹದ, ಮನಸ್ಸಿನ, ಆತ್ಮದ ಸರ್ವ ಶಕ್ತಿಗಳನ್ನು ಆ ಭಗವಂತನಲ್ಲಿ ಐಕ್ಯ ಮಾಡುವುದೇ ಯೋಗವಾಗಬೇಕು ಅಂತ ಹೇಳ್ತಾ ಇಂದು ನನ್ನ ಮಾತನ್ನು ಮುಗಿಸ್ತೀನಿ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.